ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹಾರಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ. ಆ ಬ್ರೇಕಿಂಗ್ ನ್ಯೂಸ್ ಏನಂತಂದೇಳ್ಬಿಟ್ಟು ನೀವೇ ನೋಡಿ. ಯಾಕಂತ ಅಂದ್ರೆ ಜನಗಳಿಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಆದ್ರೆ ನಮ್ಮ ಮಾತನ್ನೇನೆ ನೀವು ನೆಗ್ಲಿಜೆನ್ಸಿಯಾಗಿ ಮಾಡ್ತೀರಾ. ಏನಂದ್ರೆ ನಮ್ಮ ಮಂಡ್ಯದಲ್ಲಿ 1844 ಅಕ್ರಮ ಈ ಖಾತಾ ವಿತರಣೆ, 3 ಪಿಡಿಒಗಳು ಸೇರಿ 4 ಅಧಿಕಾರಿಗಳ ಅಮಾನತ್. ವಿತರಣೆಯಾಗಿರುವ ಒಟ್ಟು 1929 ಈ ಖಾತಾಗಳ ಪೈಕಿ ಅಂದ್ರೆ 4% ಅಂದರೆ ಕೇವಲ 85 ಈ ಖಾತಾಗಳು ಮಾತ್ರನೇನೆ ಕಾನೂನುಬದ್ಧವಾಗಿದ್ದು, ಉಳಿದ 96% ಅಕ್ರಮ ಅಂತ ಹೇಳ್ಬಿಟ್ಟು ಕಂಡು ಬಂದಿದೆ. ಯಾವ ರೀತಿಯಲ್ಲಿ ಅಕ್ರಮ, ಯಾವ ರೀತಿಯಲ್ಲಿ ಅವರು ಫೋರ್ಜರಿ ಮಾಡಿದ್ದಾರೆ, ಅದ್ರ ಬಗ್ಗೆನೇನೆ ನೋಡೋಣ. ಏನು ನಮ್ಮ ಇಂಡ್ವಾಳು ಗ್ರಾಮ ಪಂಚಾಯಿತಿಯಲ್ಲಿ 1844 ಈ ಖಾತಾಗಳನ್ನ ನಿಯಮ ಬಾಹಿರವಾಗಿ ವಿತರಿಸಿದ್ದಕ್ಕೆ 3 ಪಂಚಾಯತ್ ಅಧಿಕಾರಿಗಳು, ಪಿಡಿಒಗಳನ್ನ ಮತ್ತೆ 2ನೇ ವಿಭಾಗದ ಸಹಾಯಕ ದರ್ಜೆಯ ಅಧಿಕಾರಿಯನ್ನ ಸೇರಿದಂತೆ 4 ಅಧಿಕಾರಿಗಳನ್ನ ಮಂಡ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಸಿಇಒ ಅಂತ ಏನ್ ಹೇಳ್ತೀವಿ, ಅವರು ಅಮಾನತುಗೊಳಿಸಿದ್ದಾರೆ. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ನೀಡಿದ ಆದೇಶದ ಆಧಾರದ ಮೇಲೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳ್ತಾರೆ. ಏನು ವಿತರಣೆಯಾಗಿರುವಂತಹ ಒಟ್ಟು 1929 ಈ ಖಾತಾಗಳ ಪೈಕಿ 4% ಮಾತ್ರನೇನೆ, ಅಂದ್ರೆ ಸುಮಾರು 85 ಖಾತಾ ಮಾತ್ರನೇನೆ ಕಾನೂನುಬದ್ಧವಾಗಿದ್ದು, ಇನ್ನ ಉಳಿದಂತಹ ಎಲ್ಲಾ ಖಾತಾಗಳು ಕೂಡ ಫೋರ್ಜರಿ ಮತ್ತೆ ಡಮ್ಮಿ ಖಾತಾಗಳಾಗಿದೆ. ಏನು ಈ ಕರ್ನಾಟಕ ನಾಗರಿಕ ಸೇವೆಗಳು ಅಂತ ಹೇಳ್ಬಿಟ್ಟು ವರ್ಗೀಕರಣ ನಿಯಂತ್ರಣ ಮತ್ತೆ ಮೇಲ್ಮನವಿ ನಿಯಮಗಳ 1957 ಅಡಿಯಲ್ಲಿ ಸಿಇಒ ಇಂಡ್ವಾಳು ಗ್ರಾಮ ಪಂಚಾಯಿತಿಯ ಪಿಡಿಒಗಳನ್ನ ಅಮಾನತುಗೊಳಿಸಿದ್ದಾರೆ. 3 ಪಿಡಿಒಗಳಾದಂತಹ ಎಎಸ್ ಸಿದ್ದರಾಜು, ದಯಾನಂದ್ ಮತ್ತೆ ಮರಿಲಿಂಗಯ್ಯ ಎಸ್ ಅಂತ ಹೇಳ್ಬಿಟ್ಟು ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುತ್ತಿದ್ದು, ಇವರು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕಿ ರಾಣಿ HR ಕೂಡ ಅಮಾನತುಗೊಂಡಿದ್ದಾರೆ. ಇವರ ವಿರುದ್ಧ ಇಲಾಖಾ ವಿಚಾರಣಾ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು 1921ರಿಂದ 25ರವರೆಗೆ ಖಾಸಗಿ ಮತ್ತೆ ಸಾರ್ವಜನಿಕ ಆಸ್ತಿಗಳಿಗೆ ಸೇರಿದಂತಹ ಇಷ್ಟೊಂದು ಅಕ್ರಮ ಈ ಖಾತಾಗಳನ್ನ ಹೇಗೆ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ವಿವರಗಳನ್ನ ಒದಗಿಸುವಂತೆ ನ್ಯಾಯಮೂರ್ತಿ ವೀರಪ್ಪ ಅವರು ಸಿಇಒಗೆ ಒಂದು ನಿರ್ದೇಶನವನ್ನ ನೀಡಿದ್ರು. ಈ ಬಗ್ಗೆ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಏನು ಈ ನಮ್ಮ ಇಂಡ್ವಾಳು ಗ್ರಾಮ ಪಂಚಾಯಿತಿ ಆಗ್ಬೋದು, ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಈ ಖಾತಾಗಳನ್ನ ಕೊಟ್ಟಿದ್ದಾರೆ, ಇದು ಬಂದ್ಬಿಟ್ಟು ಜಸ್ಟ್ ಶಾಂಪಲ್ ಅಂತ ಹೇಳ್ಬೇಕು. ಯಾಕಂತಂದ್ರೆ ಅಲ್ಲಿ ಒಬ್ಬರದು ಕಂಪ್ಲೇಂಟ್ ಹೋಯ್ತು, ಆ ಕಂಪ್ಲೇಂಟ್ ಹೋಗಿರೋದ್ರ ಮೇಲೆ ಎಷ್ಟು ಖಾತಾ ಕೊಟ್ಟಿದ್ದಾರೆ, ಎಷ್ಟು ಖಾತಾಗಳು ಡೂಪ್ಲಿಕೇಟ್, ಎಷ್ಟು ಖಾತಾಗಳು ಒರಿಜಿನಲ್ ಅನ್ನೋದು ಬಯಲಿಗೆ ಬಂತು. ಆದ್ರೆ ಇಡೀ ಕರ್ನಾಟಕ ತಗೊಂಡಾಗ ಇನ್ನು ಎಷ್ಟು ಈ ತರ ಬರ್ಬೋದು? ಏನು ಈ ಸರ್ಕಾರದ ಅನುಮೋದನೆ ಇಲ್ಲದೆ ಸರ್ಕಾರಿ ಗೋಮಾಳಕ್ಕೆ ಸಂಬಂಧಿಸಿದಂತೆ ಎಷ್ಟು ಈ ಖಾತಾಗಳನ್ನ ಮಾಡಲಾಗಿದೆ ಎಂಬುದರ ಕುರಿತು ಅಧಿಕಾರಿಗಳು ಪರಿಶೀಲಿಸಬೇಕು ಮತ್ತೆ ಸಂಬಂಧಿತ ದಾಖಲೆಗಳನ್ನ ಹಾಜರುಪಡಿಸಬೇಕು ಅಂತ ಕೂಡ ಆದೇಶವನ್ನ ಮಾಡಿದ್ದಾರೆ. ಏನು ಈ 1844 ಅಕ್ರಮ ಈ ಖಾತಾಗಳನ್ನ ಸೃಷ್ಟಿಸಿದರೆ ಇವರ ವಿರುದ್ಧ ಇಲಾಖೆ ವಿಚಾರಣೆಯನ್ನ ನಡೆಸಿ ಕೇವಲ ಅಮಾನತನ್ನಗೊಳಿಸಿದ್ರೆ ಸಾಲದು, ಗಂಭೀರ ಕರ್ತವ್ಯ ಲೋಪ ಎಸಗಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಿಸಬೇಕು. ಏನು ಈ ಮಂಡ್ಯ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಏನು ಸಿಇಒ ಅಂತ ಹೇಳ್ತೀವಿ, ಇದನ್ನ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಗಮನಕ್ಕೆ ತರುವಂತೆ ಉಪ ಲೋಕಾಯುಕ್ತರು ತಮ್ಮ ಆದೇಶದಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಏನು ಈ ಕಿರಂಗದೂರು ಗ್ರಾಮದ ಸರ್ವೆ ನಂಬರ್ 26ರಲ್ಲಿ 17 ಗುಂಟೆ ಗೋಮಾಳ ಜಮೀನಿದೆ. ಯಾವುದೇ ಮಂಜೂರಾತಿ ಇಲ್ಲದೆ
ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬಡಾವಣೆ ನಕ್ಷೆ ಅನುಮೋದನೆಯಾಗಿರುವಂತಹ ಸರ್ಕಾರಿ ಜಮೀನಿನಲ್ಲಿ ಒಟ್ಟು 12 ನಿವೇಶನಗಳನ್ನ ವಿಜಯ್ ಕುಮಾರ್ ಬಿನ್ ಚನ್ನಪ್ಪ ಎಂಬುವರ ಹೆಸರಿಗೆ ಖಾತೆಯನ್ನು ಕೂಡ ಮಾಡಲಾಗಿದೆ. ನಂತರ ಒಂದೇ ತಿಂಗಳಲ್ಲಿ ಬೇರೆಯವರಿಗೆ ಖಾತೆ ವರ್ಗಾವಣೆಯನ್ನು ಕೂಡ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಏನು ಈ ನಮ್ಮ ಕಂದಾಯ ಭೂಮಿಯನ್ನ ರಕ್ಷಿಸುವುದು ತಹಸೀಲ್ದಾರ್ ಅವರ ಹೊಣೆ. ಆದ್ರೆ ಕಿಗಂದೂರು ಗ್ರಾಮದ ಸರ್ವೆ ನಂಬರ್ 26ರಲ್ಲಿರುವಂತಹ ಗೋಮಾಳ ಭೂಮಿಯನ್ನ ರಕ್ಷಿಸಲು ಕ್ರಮಗಳನ್ನ ಕೈಗೊಳ್ಳುವಲ್ಲಿ ಯಾವುದೇ ಶ್ರದ್ಧೆಯನ್ನ ವಹಿಸಿರುವಂತಹ ಮುನ್ಸೂಚನೆ ಯಾವುದು ಕೂಡ ಇಲ್ಲ. ಏನು ಈ ಮಂಡ್ಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತೆ ಸಿಇಒ ಕೂಡ 12 ಅಕ್ರಮ ಖಾತೆಗಳ ರದ್ದತಿ ಬಗ್ಗೆ ವರದಿ ಮಾಡಿಲ್ಲ. ಯಾಕಂತಂದ್ರೆ ಅವರು ಶಾಮೀಲಾಗಿ ಆಗಿರ್ತಾರೆ. ಪಂಚಾಯತ್ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ಳದೆ ಕಣ್ಣು ಮುಚ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಮತ್ತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಕಾಯ್ದೆಯ 1993ರ ಸೆಕ್ಷನ್ 232ರ ಅಡಿಯಲ್ಲಿ ಮಂಡ್ಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿಷ್ಕ್ರಿಯತೆಯ ವಿರುದ್ಧ ಸಿಇಒ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಉಪಲೋಕಾಯುಕ್ತರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನು ಈ ಕಿರಂಗದೂರು ಗ್ರಾಮದ ಸರ್ವೆ ನಂಬರ್ 26, 187 ಮತ್ತೆ 193ರಲ್ಲಿ ಗೋಮಾಳ ಜಮೀನಿಗೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರವು ಫಲಾನುಭವಿಗಳಿಗೆ ನೀಡಿದ ಮೂಲ ಭೂ ಮಂಜೂರಾತಿಗಳ ಬಗ್ಗೆ ಮತ್ತೆ ಇಂಡ್ವಾಳು ಗ್ರಾಮ ಪಂಚಾಯಿತಿಯಿಂದ ನೀಡಲಾದ ನಕಲಿ ಈ ಖಾತೆಗಳ ಬಗ್ಗೆ ತಹಶೀಲ್ದಾರ್ ವಿವರವಾದ ವರದಿಯನ್ನ ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಆದ್ರಿಂದ ಮಂಡ್ಯ ಜಿಲ್ಲಾಧಿಕಾರಿ ಸಹಾಯಕ ನಿರ್ದೇಶಕರು ಕೂಡ ಇದರಲ್ಲಿ ಶಾಮೀಲಾಗಿರುವುದು 100% ಬೆಳಕಿಗೆ ಬರ್ತಾ ಇದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಆಗ್ಬೋದು ಅಥವಾ ನಮ್ಮ RDPR ಮಿನಿಸ್ಟರ್ ಆಗ್ಬೋದು ಅಥವಾ ಹೋಮ್ ಮಿನಿಸ್ಟರ್ ಆಗ್ಬೋದು, ಇವೆಲ್ಲವನ್ನು ಕೂಡ ಒಂದು ಪರಿಗಣನೆಗೆ ತಗೋಬೇಕು. ಯಾಕಂತಂದ್ರೆ ನೀವು ದಿನೇ ದಿನೇ ಲೇಟ್ ಮಾಡಿದಷ್ಟು ಕೂಡ ನೋಡಿ, ಇದು ಎಲ್ಲನೂ ಹಳೆ ಖಾತಾಗಳು ಕೊಟ್ಟಿರೋದು 2021ರಿಂದ 25ರವರೆಗೂ. ಇವಾಗ ಏನ್ 25 ಡಿಸೆಂಬರ್ ಅಲ್ಲಿ ನೀವು ಅನೌನ್ಸ್ ಮಾಡಿದ್ರಿ, ಇವತ್ತಿಗೆ 3 ತಿಂಗಳು ಕಂಪ್ಲೀಟ್ ಆಗೋಯ್ತು. 3 ತಿಂಗಳಾದ್ರೂ ಕೂಡ ಯಾವುದೇ ಒಂದೇ ಒಂದು ಈ ಖಾತವನ್ನು ಕೂಡ ನಿಮ್ಮ ಕೈಲಿ ಒದಗಿಸೋದಕ್ಕೆ ಆಗಿಲ್ಲ. ಆದರೆ ನಾವು ಕಸ್ಟಮರ್ ಕೇರ್, ಏನು ನೀವೇ ಕಸ್ಟಮರ್ ಕೇರ್ ಅಂತಂದೇಳಿ ಏನ್ ಇಟ್ಟಿದ್ದೀರಾ, ಆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ಸ್ ಹೇಳ್ತಾ ಇರೋದೊಂದೇ, ಸರ್ ಇಡೀ ಕರ್ನಾಟಕ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಆಲ್ರೆಡಿ ಲಾಗಿನ್ ಆಕ್ಸೆಸ್ ಸ್ಟಾರ್ಟ್ ಆಗಿದೆ, ಅಪ್ರೂವಲ್ ಸ್ಟಾರ್ಟ್ ಆಗಿದೆ, ಖಾತೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗ್ ಗೊತ್ತಿರುವಂತಹ ಸುಮಾರು PDOಗಳಿಗೆ, ಸುಮಾರು ಅಧಿಕಾರಿಗಳಿಗೆ ಮತ್ತೆ ಸುಮಾರು ಅಧ್ಯಕ್ಷರಿಗೆ, ಏನು ಪಂಚಾಯಿತಿ ಅಧ್ಯಕ್ಷರು ಏನಿರ್ತಾರೆ ಅವರಿಗೂ ಕೂಡ ನಾನು ಡೈರೆಕ್ಟ್ ಆಗಿ ಕೇಳಿದ್ದೀನಿ. ಆದರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಪಂಚಾಯಿತಿಯಲ್ಲಿ ಇನ್ನೂ ಶುರುವಾಗಿಲ್ಲ ಅಂತ ಹೇಳ್ತಾ ಇದ್ರೆ, ಆದರೆ ಅಲ್ಲಿ ಆ ಎಕ್ಸಿಕ್ಯೂಟಿವ್ಸ್ ಎಂಪ್ಲಾಯೀಸ್ ಏನಿದ್ದಾರೆ ಕಸ್ಟಮರ್ ಕೇರ್ ಅಲ್ಲಿ, ಸರ್ ಅದು ಅವರ ಪರ್ಸನಲ್, ಇದು PDOಗಳು ಲಾಗಿನ್ ಆಕ್ಸೆಸ್ ತಗೊಳ್ದೆ ಇರೋದು ಅವ್ರ ತಪ್ಪು. ಆದ್ರೆ ಸರ್ಕಾರದಿಂದ ಆ ಲಾಗಿನ್ ಆಕ್ಸೆಸ್ ಅಂತೂ 100% ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಅವರು ನಿಖರವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆ ಯಾವುದೇ ಅಮೆಂಡ್ಮೆಂಟ್ ಬೇಕಾಗಿಲ್ಲ, ಎಂತದ್ದು ಬೇಕಾಗಿಲ್ಲ. ಅವರಿಗೆ ಪರ್ಸನಲ್ ಲಾಗಿನ್ ಆಕ್ಸೆಸ್ ಅನ್ನ ಆಲ್ರೆಡಿ ಪ್ರೊವೈಡ್ ಮಾಡಲಾಗಿದೆ. ಇಡೀ ಕರ್ನಾಟಕ ಎಷ್ಟು ಪಂಚಾಯಿತಿ ಇದೆ ಅಷ್ಟು ಪಂಚಾಯಿತಿಗೂ ಕೂಡ ಲಾಗಿನ್ ಆಕ್ಸೆಸ್ ಅನ್ನ ಕೊಟ್ಟಿದ್ದಾರೆ. ಆದರೆ PDOಗಳು ಯಾಕೆ ಈ ತರ ನೆಗ್ಲಿಜೆನ್ಸಿಯನ್ನ ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳಿದ್ರು. ನಾನು ಇವತ್ತು ಮಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ ಕೂಡ ನಾನು ಹಾಕ್ತೀನಿ, ಅದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ ಅವರು ಅಪ್ಲಿಕೇಶನ್ ಅನ್ನ ಹಾಕ್ಸ್ಕೊಳ್ಳಿ. ಯಾಕಂತಂದ್ರೆ ಇವತ್ತಲ್ಲ ನಾಳೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅವರು ಖಾತವನ್ನ ಕೊಡ್ಲೇಬೇಕು. ಆದ್ರಿಂದ ಯಾವುದೇ ಒಂದು ತಡ ಮಾಡದೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕೋಬೇಕು. ಯಾಕಂತಂದ್ರೆ ಅದು ಕಾಮನ್. ನೀವೇನು ಮಾಡ್ತೀರಾ, ಒಂದು ಇವತ್ತು ಸರ್ವರ್ ಇರದೇ ಇರ್ಬೋದು, ನಾಳೆ ಸರ್ವರ್ ಇರ್ಬೋದು, ಅಥವಾ ನಾಳೆ ಇರ್ಬೋದು ನಾಡದಿಲ್ಲದೆ ಇರ್ಬೋದು. ಈ ತರ ಸರ್ವರ್ ಅಲ್ಲೂ ಕೂಡ ಏರುಪೇರು ಆಗ್ತಾ ಇದೆ. ಆದ್ರಿಂದ ಸರ್ವರ್ ಯಾವಾಗ ಸಿಗುತ್ತೆ, ಸರ್ವರ್ ಇದ್ದಾಗ ನಿಮ್ಗೆ ಯಾರು ಗೊತ್ತಿದ್ದಾರೆ ಅವ್ರ ಕಡೆಯಿಂದ ಆದ್ರೂ ಹಾಕ್ಸ್ಕೊಳ್ಳಿ, ಅಥವಾ ನಮ್ಮ ಆಫೀಸಿಗೆ ಬಂದ್ರೆ ನಾವು ಕೂಡ ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಒಂದು
ಜನಗಳಿಗೆ, ಎಷ್ಟೋ ಜನಗಳಿಗೆ ಅದು ಯಾವ ತರ ಇವ್ರು ಏನು ನಮ್ಮ ಕರ್ನಾಟಕ ಸರ್ಕಾರ ಸಿಟಿಸನ್ ಲಾಗಿನ್ ಅಂತ ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಇನ್ನೊಂದು ಅಲ್ಲಿ ತಪ್ಪಾಯ್ತು ಅಂತಂದ್ರೆ ತಿರ್ಗಾ ಅದನ್ನ ಸರಿಪಡಿಸೋದಕ್ಕೆ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಎಡಿಟ್ ಆಪ್ಷನ್ ಅಂತಂದೇಳಿ ಇಲ್ಲ. ಒಂದು ಸಾರಿ ಅಪ್ಲಿಕೇಶನ್ ಜನರೇಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನೀವು PDOಗೆ ಹೋದ್ಮೇಲೆನೆ ನೀವು ಅದನ್ನ ತಿದ್ದುಪಡಿಯನ್ನ ಮಾಡ್ಕೋಬೇಕಾಗುತ್ತೆ. ಅದರಿಂದ ಅಪ್ಲಿಕೇಶನ್ ಎಲ್ಲಾದ್ರೂ ಗೊತ್ತಿರೋ ಕಡೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಸ್ಕೊಳ್ಳಿ, ಖಾತಾವನ್ನ ಮಾಡಿಸ್ಕೊಳ್ಳಿ. ಯಾಕಂತ ಅಂದ್ರೆ ಅದು ತಿದ್ದುಪಡಿ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ಇನ್ನ ಒಂದೇನಂತ ಅಂದ್ರೆ ನಮ್ಮ ಆಫೀಸಿಗೆ ಬಂದ್ರೆ ನಾವೇನೆ ಅಪ್ಲಿಕೇಶನ್ ಅನ್ನು ಕೂಡ ಕೊಡ್ತೀವಿ ಅಥವಾ ಖಾತಾವನ್ನು ಕೂಡ ನಾವು ಮಾಡಿಸಿ ಕೊಡ್ತೇವೆ. ಪಂಚಾಯತ್ ಈ ಸ್ವತ್ತುದಾಗ್ಬೋದು, BBMPದಾಗ್ಬೋದು ಅಥವಾ B2A ಖಾತಾ ಆಗ್ಬೋದು ಅಥವಾ ಮುನ್ಸಿಪಲ್ದಾಗ್ಬೋದು, ನಿಮ್ಗೆ ಯಾವುದೇ ಖಾತಾ ಬೇಕಾದ್ರೂ ಕೂಡ ನಮ್ಮ ಆಫೀಸಿಂದ ಪ್ರೊವೈಡ್ ಮಾಡ್ತೇವೆ. ಮತ್ತೆ ಇನ್ನೊಂದೇನಂದ್ರೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಸರ್ವಿಸ್ ಅನ್ನು ಕೂಡ ನಾವು ಕೊಡ್ತೇವೆ. ಅದು ಬಂದ್ಬಿಟ್ಟು ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಯಾಕಂದ್ರೆ ನೀವೊಂದು ಕನ್ವರ್ಷನ್ ಆಗ್ಲಿ ಅಥವಾ ಯಾವುದೇ ಜಮೀನ್ ಲಿಟಿಗೇಷನ್ ಆಗ್ಲಿ ಅಥವಾ ಯಾರಾದ್ರೂ ಬಂದು ನಿಮ್ಮ ಜಮೀನನ್ನ ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡಿರೋದಾಗ್ಲಿ, ಪ್ರತಿಯೊಂದು ಕೂಡ ನಾವು ಇನಿಷಿಯೇಟ್ ಅನ್ನ ತಗೊಂಡು ಕ್ಲಿಯರ್ ಅನ್ನ ಮಾಡಿ ಕೊಡ್ತೇವೆ. ಯಾವುದೇ ನಿಮ್ಮ ಪ್ರಾಪರ್ಟಿ ಲಿಟಿಗೇಷನ್ ಆಗಿರ್ಲಿ, ಏನೇ ಆಗಿದ್ರು ಕೂಡ ನಾವು ಇನಿಷಿಯೇಟ್ ತಗೊಂಡು ನಿಮ್ಮ ಕೇಸ್ ಆಗ್ಬೋದು, ನಿಮ್ ಪ್ರಾಪರ್ಟಿ ಕೇಸ್ ಆಗಿರ್ಬೋದು ಅಥವಾ ನಿಮ್ಮ ಪ್ರಾಪರ್ಟಿ ಪಾಣಿ ಏನಾದ್ರೂ ಕೈ ಬಿಟ್ಟು ಹೋಗಿರ್ಬೋದು ಅಥವಾ ನಿಮ್ಮ ಲಾಯರ್ ಏನಾದ್ರೂ ಕೇಸನ್ನ ತಗೊಂಡು ಅರ್ಧಕ್ಕೆ ಬಿಟ್ಟಿರೋದಂತ ಆಗ್ಬೋದು ಅಥವಾ ನಿಮ್ಗೆ ಯಾವ ರೀತಿಯಾಗಿ ನಿಮ್ ಪ್ರಾಪರ್ಟಿ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಬಂದಿದೆ, ಯಾವ ರೀತಿ ನೀವು ಕೇಸು ಎಲ್ಲಿ ಹಾಕ್ಬೇಕು, ಯಾವ ತರ ಕೇಸ್ ಹಾಕ್ಬೇಕು, ಅದೇನೇ ಇದ್ರೂ ಕೂಡ ನಮ್ಮ ಕಡೆಯಿಂದ ನಾವು ಪ್ರೊವೈಡ್ ಅನ್ನ ಮಾಡ್ತೇವೆ. ಫ್ರೆಂಡ್ಸ್, ಇವತ್ತು ಏನು ಈ ಖಾತಾ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಖಾತಾ ಒಂದಲ್ಲ, ಎಲ್ಲೇ ಯಾವುದೇ ಕೊಟ್ಟರು ಕೂಡ ನೀವು, ಯಾಕಂದ್ರೆ ಅಲ್ಲಿ ಲಾಗಿನ್ ಆಕ್ಸೆಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಪಕ್ಕಾ ಖಾತಾ ಆಗಿದ್ರೆ ಮಾತ್ರ ತಗೊಳ್ಳಿ. ಯಾಕಂದ್ರೆ ಡೂಪ್ಲಿಕೇಟ್ ಖಾತಾಗಳು ತುಂಬಾ ಬರ್ತಾ ಇದೆ ಫೀಲ್ಡ್ಗೆ. ಅದರಿಂದ ನಿಮ್ಗೆ ಪಕ್ಕಾ PDO ಗೊತ್ತಿದ್ದು ನೀವು ಮಾಡ್ಕೊಳ್ಳೋ ತರ ಇದ್ರೆ ಮಾತ್ರನೇನೆ ನೀವು ಮುಂದೆ ಹೋಗಿ ದುಡ್ಡನ್ನ ಕಳ್ಕೋಬೇಡಿ. ಯಾಕಂತಂದ್ರೆ ಒಬ್ಬೊಬ್ರು 40,000 50,000 ಈ ತರ ಕಳ್ಕೊಂತ ಇದ್ದೀರಾ. ಯಾರು ಕೂಡ ಅಷ್ಟೆಲ್ಲ ಅತಿಯಾಗಿ ಖರ್ಚು ಮಾಡಿ ನೀವು ದುಂದು ವೆಚ್ಚವನ್ನ ಮಾಡಕ್ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ಏನಾದ್ರೂ ಇತ್ತು ಅಂದ್ರೆ ಒಂದು ನಮ್ಮ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತೆ ಏನೇ ಇದ್ರೂ ಕೂಡ ನನ್ನ ನಂಬರಿಗೆ ಫೋನ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.